ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಈಶಾ ಆಡಳಿತ ಮಂಡಳಿ ವಿರುದ್ಧ ತಿರುಗಿ ಬಿದ್ದ ಸ್ಥಳೀಯರು. ಸರ್ಕಾರಿ ಜಮೀನು ನುಂಗಿ ರಸ್ತೆ ಮಾಡುತ್ತಿರುವುದಕ್ಕೆ ಆಕ್ರೋಶ. ಕೂಡಲೇ ರಸ್ತೆ ತೆರವುಗೊಳಿಸಲು ಒತ್ತಾಯಿಸಿ ಸ್ಥಳೀಯರ ಪ್ರತಿಭಟನೆ. ಜಾತಿ ಸಮೀಕ್ಷೆ ಅನುಷ್ಠಾನವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆ. ಕಾಂತರಾಜು ಆಯೋಗದ ವರದಿಯಲ್ಲಿ ಸತ್ಯಾಂಶವಿಲ್ಲ ಎಂದ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್. ಒಕ್ಕಲಿಗ ಸಮುದಾಯಕ್ಕೆ ಗಣತಿಯಲ್ಲಿ ಅನ್ಯಾಯ. ಯಜ್ಞೋಪವೀತಕ್ಕೆ ಅಪಮಾನ ಮಾಡಿದ ಅಧಿಕಾರಿಗಳು, ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮಕ್ಕೆ ಬ್ರಾಹ್ಮಣ ಮಹಾಸಭಾ ಆಗ್ರಹ. ಶಿವಮೊಗ್ಗ, ಬೀದರ್ನಲ್ಲಿ ನಡೆದ ಘಟನೆಗಳಿಗೆ ಬ್ರಾಹ್ಮಣರ ತೀವ್ರ ಖಂಡನೆ. ಮರುಪರೀಕ್ಷೆಗೆ ಅವಕಾಶ ನೀಡಲು ಆಗ್ರಹ. ಚಿಂತಾಮಣಿ ಕ್ಷೇತ್ರಕ್ಕೆ ಮಾಜಿ ಶಾಸಕರ ಕೊಡುಗೆ ಶೂನ್ಯ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. 2 ಬಾರಿ ಸೋತರೂ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ. ವಿವಿಧ ಅಭಿವೃದ್ಧಿಗೆ ಚಾಲನೆ ನೀಡಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತಿಹಾಸ ಪೂರ್ವದಿಂದಲೂ ಪ್ರಮುಖ ಪ್ರವಾಸಿ ತಾಣಗಳಿವೆ. ಈ ಪ್ರವಾಸಿ ತಾಣಗಳಿಗೆ ಪ್ರತಿನಿತ್ಯ ಬರೋ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಿಯೇ ಇದೆ. ಈ ಯಾವುದೇ ಪ್ರವಾಸಿ ತಾಣದ ಬಗ್ಗೆ ಜನರಿಗೆ ಅಸಮಾಧಾನವಿಲ್ಲ, ಬದಲಿಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ಆದರೆ ಈಶಾ ಎಂಬ ಕಮರ್ಷಿಯಲ್ ಸ್ಟ್ಯಾಚ್ಯೂ ಚಿಕ್ಕಬಳ್ಳಾಪುರಕ್ಕೆ ಬಂತಲ್ಲ, ಅಂದಿನಿಂದಲೇ ಇಲ್ಲಿನ ಜನರ ಅಸಹನೆಯೂ ಹೆಚ್ಚಾಗಿದೆ. ಸರ್ಕಾರದ ಜಾಗವನ್ನು ಗಮನಿಸಿರುವ ಈಶಾ ಸಂಸ್ಥೆ ವಿರುದ್ಧ, ಹೌದು, ಈಶಾ ಎಂಬುದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ. ಇಲ್ಲಿನ ಈಶ್ವರನ ಪ್ರತಿಮೆ ನೋಡಲು ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ಜನರು ಆಗಮಿಸುತ್ತಿದ್ದಾರೆ. ಆದರೆ ಇಲ್ಲಿ ನಿರ್ಮಾಣ ಮಾಡಿರುವ ಈಶಾ ದೇವಾಲಯದಿಂದ ಸ್ಥಳೀಯರಿಗಾಗಲಿ ಸರ್ಕಾರಕ್ಕಾಗಲಿ ಸಾಸುವೆ ಕಾಳಷ್ಟು ಅನುಕೂಲ ಇಲ್ಲ. ಬದಲಿಗೆ ಈ ಸಂಸ್ಥೆಯಲ್ಲಿ ಸ್ಥಳೀಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪ್ರತಿನಿತ್ಯ ಈಶಾ ದೇವಾಲಯಕ್ಕೆ ಬರುವ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ದೇವಾಲಯ ನಿರ್ಮಿಸಿದ್ದು, ಸರ್ಕಾರಿ ಜಾಗದಲ್ಲಿಯೇ ರಸ್ತೆ ನಿರ್ಮಿಸಲಾಗುತ್ತಿದೆ ಎಂದು ಆರೋಪಿಸಿ ಸಾವಿರಾರು ಸಂಖ್ಯೆಯಲ್ಲಿ ಇಂದು ಸ್ಥಳೀಯ ರೈತರು ಈಶಾ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ವಕೀಲ ನಾರಾಯಣಸ್ವಾಮಿ ಅವರು, ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಈಶಾ ದೇವಾಲಯ ಸಮಾಜ ಸೇವೆ ಹೆಸರಿನಲ್ಲಿ ರೈತರಿಂದ ಜಮೀನು ಖರೀದಿಸಿದೆ. ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಮಾಡಿ ಹಣ ವಸೂಲಿ ಮಾಡುವ ದಂಧೆ ಮಾಡಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಪಾಪಾಗ್ನಿ, ಬಿಸಾಗ್ನಿ, ನಂದಿಗಿರಿಧಾಮ ಸೇರಿದಂತೆ ಹಲವಾರು ಪ್ರವಾಸಿ ತಾಣಗಳಿದ್ದು, ಇವುಗಳಿಗೆ ಪ್ರವಾಸಿಗರು ಬರುತ್ತಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಆದಾಯವೂ ಬರುತ್ತಿದೆ ಎಂದರು. ಆದರೆ ಈಶಾ ಬಳಿ ಈಶ್ವರನ ವಿಗ್ರಹ ಮಾಡಿ ಜನರನ್ನು ಮರಳು ಮಾಡಿ ಹಣ ಸುಲಿಗೆ ಮಾಡಲಾಗುತ್ತಿದೆ. ಇದರಿಂದ ಜಿಲ್ಲೆಯಲ್ಲಿರುವ ಪ್ರಮುಖ ಪ್ರವಾಸಿ ತಾಣಗಳಿಗೆ ಧಕ್ಕೆಯಾಗುತ್ತಿದೆ. ಇಲ್ಲಿ ದೇವರಿಗೆ ಪೂಜೆ ಮಾಡುತ್ತಿಲ್ಲ. ಇವರು ಪಡೆದಿರುವ ಜಮೀನಿಗೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಭೂ ಪರಿವರ್ತನೆ ಆಗಿಲ್ಲ. ಇದನ್ನು ಕೂಡಲೇ ನಿಲ್ಲಿಸಬೇಕು. ಈವರೆಗೂ ಸರ್ಕಾರಕ್ಕೆ ಹಲವು ಬಾರಿ ಮನವಿ ನೀಡಿದರೂ ಕ್ರಮ ಜರುಗಿಸಿಲ್ಲ. ಸರ್ಕಾರದ ನಿರ್ಲಕ್ಷ್ಯ ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ತೀರ್ಮಾನ ಮಾಡಿದ್ದೇವೆ ಎಂದರು. ಆವಲಗುರ್ಕಿ ಪಂಚಾಯತಿ ವ್ಯಾಪ್ತಿಯ ಏನು ಈಶಾ ಫೌಂಡೇಶನ್ ಅಂತ ಮಾಡಿದ್ದಾರೆ 2019ರಲ್ಲಿ 83 ಎಕರೆ ಜಮೀನನ್ನು ಖರೀದಿ ಮಾಡಿ ಅದರಲ್ಲಿ ಏನೋ ನಾವು ಒಂದು ಸಮಾಜ ಸೇವೆ ಮಾಡ್ತೀವಿ, ವಿದ್ಯಾ ಸಂಸ್ಥೆಯನ್ನು ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅತ್ಯಂತ ಕಮ್ಮಿ ದರದಲ್ಲಿ ರೈತರಿಂದ ಜಮೀನನ್ನು
ಕೊಂಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಸರ್ಕಾರಿ ಕಂದಾಯ ಇಲಾಖೆ ಜಮೀನು ಮತ್ತು ಅರಣ್ಯ ಇಲಾಖೆ ಜಮೀನನ್ನು ಸಹ ಒತ್ತುವರಿ ಮಾಡಿದ್ದಾರೆ 106 ಎಕರೆನ. ಇವ್ರ ಉದ್ದೇಶ ವಿದ್ಯಾಸಂಸ್ಥೆ ಮಾಡುವಂಥದ್ದು. ಇದುವರೆಗೂ ವಿದ್ಯಾಸಂಸ್ಥೆ ಮಾಡಿಲ್ಲ, ಬದಲಾಗಿ ಹಣವನ್ನು ವಸೂಲಿ ಮಾಡುವಂಥ ಒಂದು ದಂಧೆ ಮಾಡಿಕೊಂಡು ಅಕ್ರಮಕ್ಕೆ ಹಣ ಮಾಡುವಂಥದ್ದಾಗಿದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಪಾಪಾಗ್ನಿ, ಬಿಸಾಗ್ನಿ, ರಂಗಸ್ಥಳ, ನಂದಿ, ನಮ್ಮ ನಂದಿ ಕ್ಷೇತ್ರದಲ್ಲಿ ದಕ್ಷಿಣ ಕಾಶಿ ಅಂತಲೇ ನಂದಿ ಕ್ಷೇತ್ರ ಇದೆ. ಒಳ್ಳೆ ಗಿರಿಧಾಮ ನಮ್ಮ ನಂದಿ ಬೆಟ್ಟ, ಸಾರ್ಕ್ ಕಾರ್ಯಕ್ರಮ ನಡೆದಂಥ ಒಂದು ನಂದಿ ಬೆಟ್ಟ. ಪ್ರವಾಸಿಗರು ಅಲ್ಲಿ ಬರ್ತಾಯಿದ್ರು, ನಮ್ಮ ಸರ್ಕಾರಕ್ಕೆ ಒಳ್ಳೆ ಆದಾಯನೂ ಬರ್ತಾಯಿತ್ತು. ಇವತ್ತೇನಾಗ್ಬಿಟ್ಟಿದೆ, ಇಲ್ಲಿ ಯಾವುದೋ ಒಂದು ಶಿವನ ವಿಗ್ರಹವನ್ನು ಯಾವುದೋ ಒಂದು ಫೈಬರ್ ಅಥವಾ ಮೆಟಲಲ್ಲಿ ಒಂದು 102 ಅಡಿ ವಿಗ್ರಹವನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡೋದಿಲ್ಲ, ಪೂಜಾರಿನೂ ಇಲ್ಲ, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡೋದಿಲ್ಲ. ಸೊ ಅದನ್ನು ತೋರಿಸ್ಬಿಟ್ಟು ರಾತ್ರಿ ಹೊತ್ತು ಯಾವುದೋ ಒಂದು ಕಿರಣನ ಲೈಟನ್ನು ದೂರ ಬಿಟ್ಬಿಟ್ಟು ಜನಾಕರ್ಷಣೆ ಮಾಡಿ ಇವತ್ತು ಯುವಕರನ್ನು ಅಡ್ಡದಾರಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಬ್ಬ ಮುಖಂಡ ಮುಷ್ಟೂರು ಶ್ರೀಧರ್ ಮಾತನಾಡಿ 2020ರ ಕೋವಿಡ್ ವೇಳೆ ಅಕ್ರಮ ದಾಖಲೆ ಸೃಷ್ಟಿ ಮಾಡಿ ಈಶಾಗೆ ಜಮೀನು ಮಂಜೂರು ಮಾಡಲಾಗಿದೆ. ಆಗಿನ ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಅವರೇ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಮಂಜೂರು ಮಾಡಿದ್ದು, ಬೆಟ್ಟ ಗುಡ್ಡಗಳನ್ನು ನಾಶ ಮಾಡಿ ರಸ್ತೆ ಮಾಡಲಾಗಿದೆ, ಜಲಮೂಲಗಳನ್ನು ನಾಶ ಮಾಡಲಾಗಿದೆ. ಕೇವಲ ದುಡ್ಡು ಮಾಡುವ ದಂಧೆ ಇದು. ರೈತರಿಗೆ ಇದರಿಂದ ಯಾವುದೇ ಅನುಕೂಲ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುದ್ದೇನಹಳ್ಳಿಯಲ್ಲಿಯೂ ಸತ್ಯಸಾಯಿ ಸಂಸ್ಥೆ ನಿರ್ಮಾಣವಾಗಿದ್ದು, ಈ ಸಂಸ್ಥೆಯಿಂದ ಜನರಿಗೆ ಉಚಿತ ಆರೋಗ್ಯ ಮತ್ತು ಶಿಕ್ಷಣ ನೀಡಲಾಗುತ್ತಿದೆ. ಆದರೆ ಈಶಾದವರು ಶೈಕ್ಷಣಿಕ ಹೆಸರಿನಲ್ಲಿ ವಸೂಲಿ ದಂಧೆ ನಡೆಸುತ್ತಿದ್ದಾರೆ. ರಾತ್ರಿ ವೇಳೆ 1 ಗಂಟೆಯಾದರೂ ವಾಹನಗಳ ಸಂಚಾರ ಮುಂದುವರಿದೇ ಇರುತ್ತೆ. ಇದರಿಂದ ತೋಟಗಳ ಬಳಿ ತೆರಳಲು ರೈತರಿಗೆ ಸಾಧ್ಯವಾಗುತ್ತಿಲ್ಲ. ನಂದಿ ಬೆಟ್ಟಕ್ಕೆ ನೂತನ ವರ್ಷ ಸೇರಿದಂತೆ ಹಲವು ವಿಶೇಷ ಸಂದರ್ಭಗಳಲ್ಲಿ ಪ್ರವೇಶ ನಿರ್ಬಂಧ ಹೇರಲಾಗುತ್ತದೆ. ಆದರೆ ಈಶಾಗೆ ಮಾತ್ರ ಒಂದು ದಿನವೂ ಪ್ರವೇಶ ನಿಷೇಧ ಮಾಡಿಲ್ಲ ಎಂದರು. ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಕುರಿತು ಗಮನ ಹರಿಸಿ ನ್ಯಾಯ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು. ಈಶಾದಿಂದ ಅವಾಂತರಗಳು ನಡೆಯುತ್ತಲೇ ಇವೆ ಹೊರತು ಯಾವುದೇ ಅನುಕೂಲವಾಗಿಲ್ಲ. ಸಮಸ್ಯೆ ಅರ್ಥ ಮಾಡಿಕೊಳ್ಳುವವರೇ ಇಲ್ಲವಾಗಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಗಮನ ಹರಿಸಿ ನ್ಯಾಯ ಕೊಡದಿದ್ದರೆ ಉಗ್ರ ಹೋರಾಟ ಅನಿವಾರ್ಯವಾಗಲಿದೆ. ಇಂದು ಸಾವಿರಾರು ಮಂದಿ ಶಾಂತಿಯುತವಾಗಿ ಹೋರಾಟ ಮಾಡಲಾಗಿದೆ ಎಂದರು. ಇವತ್ತು ಏನು ಈಶಾ ಫೌಂಡೇಶನ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವೆಲ್ಲ ಮುಖಂಡರು ಸೇರಿ. ಯಾವ ಕಾರಣಕ್ಕೆ ಅಂದರೆ 2019ರಲ್ಲಿ ಇಲ್ಲಿ ಬಂದು ಕೋವಿಡ್ ಸಮಯದಲ್ಲಿ 20ರಲ್ಲಿ ಒಳಗೊಳಗೆ ಅಕ್ರಮವಾಗಿ ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡಿ 3 ಗಂಟೆವರೆಗೂ ನಮ್ಮ ರೈತರನ್ನ ಒಳಗಡೆ ಎಂಟ್ರಿ ಕೊಡದೆ ಈಶಾ ಫೌಂಡೇಶನ್ನವ್ರನ್ನ ತಗೊಂಡು ಬಂದು ರೆಕಾರ್ಡ್ ರೂಮ್ ಕಟ್ಸೋದಕ್ಕೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು 3 ಗಂಟೆವರೆಗೂ ನಮ್ಮ ರೈತರಿಗೆ ಯಾರಿಗೂ ಎಂಟ್ರಿ ಕೊಡದೆ ಅವ್ರಿಗೆ ತಪ್ಪು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬೆಟ್ಟ ಗುಡ್ಡಗಳನ್ನ ಒಡೆದು ಕಾಡು ಅರಣ್ಯನ ನಾಶಪಡಿಸಿ ಅಕ್ರಮವಾಗಿ ರಸ್ತೆಗಳು ಅಳವಡಿಸಿರೋದಲ್ಲದೆ ಜಲಮೂಲಗಳನ್ನ ಮುಚ್ಚಾಕಿರೋದಲ್ಲದೆ ಈ ಪಂಚಗಿರಿಗಳ ಧಾಮ ಏನು ಬೆಟ್ಟಗಳ ಶ್ರೇಣಿ ಇದೆ, ಈ ಶ್ರೇಣಿಗಳನ್ನ ಮೂಲ ಇದನ್ನು ಕೆಡವಿ ಇವತ್ತು ಅವರು ವಾಣಿಜ್ಯ ತೆರಿಗೆ ಏನು ವಾಣಿಜ್ಯ ಕಮರ್ಷಿಯಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ದುಡ್ಡು ಮಾಡೋವಂಥ ಕಾರ್ಯಕ್ರಮ ಇದು. ಇದರಿಂದ ಯಾವ ಒಂದು ಸಾರ್ವಜನಿಕರಿಗಾಗಲಿ ರೈತಾಪಿ ವರ್ಗದವ್ರಿಗಾಗಲಿ ಇದರಿಂದ ಏನು ಲಾಭ ಇಲ್ಲ. ಪಕ್ಕದ ಒಂದು ಮುದ್ದೇನಹಳ್ಳಿ ಕ್ಷೇತ್ರದಲ್ಲಿ ಮಧುಸೂದನ್ ಸಾಯಿ ಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಎಲ್ಲಿ ಒಂದು ರೂಪಾಯಿ ಹಣ ತಗೊಂಡಿರ ಏನು ಇವತ್ತು ಡೆಲಿವರಿಗಳಾಗ್ಬೋದು, ಆಪ್ರೇಷನ್ಗಳಾಗ್ಬೋದು, ದೊಡ್ಡ ಮಟ್ಟಕ್ಕೆ ಮೆಡಿಕಲ್ ಸೀಟ್ ಆಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು, ಪ್ರತಿಯೊಂದು ಉಚಿತವಾಗಿ ಅವ್ರು ಕೊಡ್ತಾಯಿದ್ದಾರೆ ಜನಕ್ಕೆ. ಇವರು ಶೈಕ್ಷಣಿಕ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೀಲಿ ಝೋನ್ ಇರೋದಂಥದ್ದನ್ನು ರೆಡ್ ಝೋನ್ ಮಾಡಿಕೊಂಡು ಎಲ್ಲರ ಹತ್ರ ದಂಧೆ ವಸೂಲಿ ಮಾಡಿಕೊಂಡು ಟೋಲ್ ಕಲೆಕ್ಷನ್ ಮಾಡಿಕೊಂಡು ಕಾರುಗಳ ಪಾರ್ಕಿಂಗ್ಗಳಲ್ಲಿ ಇವರು ಒಂದು ಸಮಸ್ಯೆನ ಇಂಪ್ರೂವ್ ಮಾಡೋಕ್ಕೋಸ್ಕರ ನಮ್ಮನ್ನೆಲ್ಲ ಬಲಿ ಮಾಡ್ತಾ ಇದ್ದಾರೆ. ಇನ್ನು ಆವಲಗುರ್ಕಿ ಪಂಚಾಯಿತಿಯ ಸರ್ವೆ ನಂಬರ್ 175ರಲ್ಲಿ 70 ಎಕರೆ ಭೂಮಿ ಯಾರ ಅನುಮತಿ ಪಡೆಯದೆ ಈಶಾದವರು ರಸ್ತೆ ಮಾಡಿದ್ದಾರೆ. ಇದನ್ನು ಗಮನಿಸಿದ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಅವರು ಈಶಾಗೆ ನೋಟಿಸ್ ನೀಡಿದ್ದಾರೆ. ನೋಟಿಸ್ನಲ್ಲಿ ಕೂಡಲೇ ಒತ್ತುವರಿ ಭೂಮಿ ತೆರವು ಮಾಡುವಂತೆ ಸೂಚಿಸಲಾಗಿದೆ. ಆದರೆ ಈಶಾದವರು ನ್ಯಾಯಾಲಯಕ್ಕೆ ಹೋಗಿ ತಹಸೀಲ್ದಾರ್ ಆದೇಶಕ್ಕೆ ತಡೆಯಾಜ್ಞೆ ತಂದಿದ್ದಾರೆ. ಈಶಾದವರಿಗೆ ಹಿರಿಯ ವಕೀಲರಿದ್ದು ಅವರು ನ್ಯಾಯವನ್ನೇ ಖರೀದಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಹೊರ ರಾಜ್ಯದಿಂದ ಬಂದು ಇಲ್ಲಿ ಸ್ಥಳೀಯರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಇಂದು ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಬಂದು ಆಶ್ವಾಸನೆ ನೀಡಿದ್ದಾರೆ.
ಕೂಡಲೇ ಈಶಾ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ದರೆ ಸ್ಥಳೀಯರು ಉಗ್ರ ಹೋರಾಟ ನಡೆಸಲಾಗುತ್ತದೆ. ಸ್ಥಳೀಯ ರೈತರಿಗೆ ಆಗುತ್ತಿರುವ ಅನ್ಯಾಯ ತಪ್ಪಿಸಲು ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕೆಂದು ಅವರು ಒತ್ತಾಯಿಸಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕಾಂತರಾಜು ಅವರು ನಡೆಸಿರುವ ಜಾತಿ ಸಮೀಕ್ಷೆ ಸತ್ಯಕ್ಕೆ ದೂರವಾಗಿದೆ. ಒಕ್ಕಲಿಗ ಸಮುದಾಯಕ್ಕೆ ಮಾತ್ರವಲ್ಲದೆ ಎಲ್ಲ ಸಮುದಾಯಗಳ ಗಣತಿಯಲ್ಲಿಯೂ ಭಾರೀ ವ್ಯತ್ಯಾಸವಾಗಿದ್ದು, ಈ ವರದಿಯನ್ನು ಯಾವುದೇ ಕಾರಣಕ್ಕೂ ಅನುಷ್ಠಾನ ಮಾಡಬಾರದು ಎಂದು ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ ಎಚ್ಚರಿಕೆ ನೀಡಿದ್ದಾರೆ. ಪ್ರಸ್ತುತ ಕಾಂತರಾಜು ಆಯೋಗದ ವರದಿಯಿಂದ ಒಕ್ಕಲಿಗ ಸಮುದಾಯಕ್ಕೆ ಮಾತ್ರವಲ್ಲದೆ ಎಲ್ಲ ಸಮುದಾಯಗಳಿಗೂ ಭಾರೀ ಅನ್ಯಾಯವಾಗಿದೆ ಎಂದು ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಕ್ಕಲಿಗ ಸಮುದಾಯದ ಒಂದು ಪಂಗಡವಾಗಿರುವ ಮರಸು ಒಕ್ಕಲಿಗರು ಕೇವಲ 80,000 ಇರುವುದಾಗಿ ವರದಿಯಲ್ಲಿ ಹೇಳಲಾಗಿದೆ. ಆದರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ 70,000 ಮಂದಿ ಒಕ್ಕಲಿಗರು ಸಂಘದಲ್ಲಿ ಸದಸ್ಯರಾಗಿದ್ದಾರೆ. ಇದರಿಂದಲೇ ಅರಿವಾಗಲಿದೆ ಈ ವರದಿ ಎಷ್ಟು ಸುಳ್ಳು ಎಂದು ಅವರು ಕಿಡಿಕಾರಿದರು. ಒಂದು ವೇಳೆ ಮೇ 2ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕಾಂತರಾಜು ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು. ರಾಜ್ಯ ಬಂದ್ ಮಾಡುವ ಜೊತೆಗೆ ಇತರೆ ಉಗ್ರ ಹೋರಾಟಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುವುದು. 1987ರಲ್ಲಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಚೆನ್ನಪ್ಪರೆಡ್ಡಿ ಆಯೋಗದ ವರದಿ ವಿರೋಧಿಸಿ ನಡೆಸಿದ್ದ ಹೋರಾಟಕ್ಕಿಂತ ಇನ್ನೂ ಉಗ್ರ ಸ್ವರೂಪದ ಹೋರಾಟ ಈ ಬಾರಿ ಆಯೋಜಿಸಲಾಗುವುದೆಂದು ಅವರು ಎಚ್ಚರಿಕೆ ನೀಡಿದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಒಕ್ಕಲಿಗರ ಸಂಖ್ಯೆ ಹೆಚ್ಚಾಗಿದ್ದು, ಈ ಎರಡೂ ಜಿಲ್ಲೆಗಳಲ್ಲಿ 90% ಮಂದಿ ಮರಸು ಒಕ್ಕಲಿಗರಿದ್ದಾರೆ. ಇನ್ನು ಹೊಸಕೋಟೆ ಕ್ಷೇತ್ರವೊಂದರಲ್ಲಿಯೇ 25,000ಕ್ಕೂ ಹೆಚ್ಚು ಮರಸು ಒಕ್ಕಲಿಗರಿದ್ದಾರೆ. ಆದರೆ ಕಾಂತರಾಜು ಆಯೋಗದ ವರದಿ ಮಾತ್ರ ರಾಜ್ಯಾದ್ಯಂತ ಕೇವಲ 80,000 ಮರಸು ಒಕ್ಕಲಿಗರಿದ್ದಾರೆ ಎಂದು ಹೇಳಿರುವುದು ಹಾಸ್ಯಾಸ್ಪದ. ಹಾಗಾಗಿಯೇ ಯಾವುದೇ ಕಾರಣಕ್ಕೂ ಕಾಂತರಾಜು ಆಯೋಗದ ವರದಿ ಅನುಷ್ಠಾನವಾಗಬಾರದು. ಒಂದು ವೇಳೆ ಅನುಷ್ಠಾನ ಮಾಡಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ರೂಪಿಸಲಾಗುವುದೆಂದರು. ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ಮಾಡಬೇಕು ಎಂಬ ನಿಯಮವಿದೆ. ಆದರೆ 2014ರಲ್ಲಿ ಅಂದರೆ 12 ವರ್ಷಗಳ ಹಿಂದೆ ಮಾಡಿದ ಜಾತಿ ಸಮೀಕ್ಷೆಯನ್ನು ಈಗ ಮಂಡನೆ ಮಾಡುವ ಮೂಲಕ ಎಲ್ಲ ಸಮುದಾಯಗಳಿಗೂ ಅನ್ಯಾಯ ಮಾಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಿದೆ. ಹಾಗಾಗಿ ಹೊಸದಾಗಿ ಜಾತಿ ಸಮೀಕ್ಷೆ ನಡೆಸಿ ನಂತರ ಆರ್ಥಿಕವಾಗಿ ಹಿಂದುಳಿದಿರುವ ಬಡ ಸಮುದಾಯಗಳಿಗೆ ಮೀಸಲಾತಿಯನ್ನು ನಿಗದಿ ಮಾಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕೆಂದು ಹೇಳಿದರು. ಇನ್ನು ಕಾಂತರಾಜು ಆಯೋಗ ರಾಜ್ಯದ ಯಾರ ಮನೆಗೂ ಹೋಗಿ ಸಮೀಕ್ಷೆ ನಡೆಸಿಲ್ಲ. ಬದಲಿಗೆ ಎಸಿ ರೂಮ್ನಲ್ಲಿ ಕುಳಿತು ವರದಿ ಸಿದ್ಧಪಡಿಸಲಾಗಿದೆ. ಹಾಗಾಗಿ ಇಂತಹ ಸತ್ಯಕ್ಕೆ ದೂರವಾದ ವರದಿಯನ್ನು ದೂರ ಮಾಡಿ ವಾಸ್ತವ ಸ್ಥಿತಿಗಳಿಗೆ ಅನುಗುಣವಾಗಿ ಹೊಸದಾಗಿ ಸಮೀಕ್ಷೆ ನಡೆಸಿ ಅದರಂತೆ ಬಡ ಸಮುದಾಯಗಳಿಗೆ ನ್ಯಾಯ ನೀಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಅದನ್ನು ಹೊರತುಪಡಿಸಿ ಅವೈಜ್ಞಾನಿಕ ವರದಿಯನ್ನು ಅನುಷ್ಠಾನ ಮಾಡಿದ್ದೇ ಆದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದರು. ಈ ಸಮೀಕ್ಷೆ ಜಾತಿ ಸಮೀಕ್ಷೆ ವರದಿಯನ್ನು ಕನಿಷ್ಠ 10 ವರ್ಷಕ್ಕೊಮ್ಮೆ ಸಮೀಕ್ಷೆ ಮಾಡಬೇಕು ಅನ್ನೋ ಸುದ್ದಿ ಇದೆ, ನನಗೆ ಗೊತ್ತಿರೋ ವಿಚಾರ. ಆದರೆ 2011 ಅಂದರೆ 2021ಕ್ಕೆ ಹೊಸದಾಗಿ ಸಮೀಕ್ಷೆ ಆಗಬೇಕಾಗಿತ್ತು, ಆಗಿಲ್ಲ. ಆದರೂ ಕೂಡ ಇದು 2025ರಲ್ಲಿ ಈ ಕಾಂತರಾಜು ಅನ್ನೋ ಒಂದು ಆಯೋಗದ ವರದಿಯನ್ನು ಜಾರಿ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ಜಾತಿವಾರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಉದ್ಯೋಗದಲ್ಲಿ ಇನ್ನೊಂದಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಾಡ್ತಿದ್ದಾರೆ. ಇದು ಸಂಪೂರ್ಣವಾಗಿ ನಾವು ಒಕ್ಕಲಿಗ ಸಮುದಾಯದವರ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲೂ ಇದೇ ತೀರ್ಮಾನ ಆಗಿದೆ. ಇದನ್ನು ಸಂಪೂರ್ಣವಾಗಿ ನಾವು ಬಹಿಷ್ಕರಿಸ್ತೀವಿ. ಈ ವರದಿಯನ್ನು ಮಾಡಲಿ. ಯಾವಾಗ ಒಪ್ತೀವಿ ನಾವು ಅಂದರೆ ಹೊಸ ಸಮೀಕ್ಷೆ ಮಾಡಲಿ. ಈ ಕೂಡಲೇ ಈಗೇನು ದಂಡಿಯಾಗಿ ಟೆಕ್ನಾಲಜಿ ಇದೆ, ಈ ಆಧಾರ್ ಕಾರ್ಡ್ಗಳನ್ನ ಜಿಯೋ ಟ್ಯಾಗ್ ಅಂತ ಮಾಡಿಬಿಟ್ರೆ ವಿತಿನ್ ನೋ ಟೈಮ್ ಮಾಡ್ಬೋದು. ಅವ್ರು ಹೇಳ್ತಾರೆ 165 ಕೋಟಿ ಖರ್ಚು ಮಾಡಿದ್ದೀವಿ, ಲಕ್ಷಾಂತರ ಜನ ಕೆಲಸ ಮಾಡೋರು ಅಂತ. ಎಲ್ಲಿ ಮಾಡವ್ರೆ? AC ರೂಮ್ಗಳಲ್ಲಿ ಕೂತ್ಕೊಂಡು ಯಾವುದೋ ಒಂದು 4-5 ಹಳ್ಳಿಗೆ ಕಳಿಸ್ಬಿಟ್ಟು
ತಗೊಂಡ್ಬಿಟ್ಟು AC ರೂಮಲ್ಲಿ ಕೂತ್ಕೊಂಡು ಕಾಂತರಾಜು ವರದಿ ಆಯೋಗ ಮಾಡಿಬಿಟ್ರೆ ಅದನ್ನು ನಾವು ಒಪ್ಪಕ್ಸಿದ್ದಿರಲಿಲ್ಲ. ಆದಿಚುಂಚನಗಿರಿ ಮಠಾಧೀಶರು ಬಾಲಗಂಗಾಧರನಾಥ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ ಭಾಳ ದೊಡ್ಡ ಒಂದು ಉಗ್ರವಾದ ಹೋರಾಟವನ್ನು ಮಾಡಿದ್ವಿ. ಅದಕ್ಕಿಂತ ಉಗ್ರ ರೀತಿಯಲ್ಲಿ ಹೋರಾಟ ಇರ್ತದೆ ಅಂತ ಸರ್ಕಾರಕ್ಕೆ ನಾನು ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. CET ಪರೀಕ್ಷೆ ಬರೆಯಲು ಹೋಗಿದ್ದ ವಿದ್ಯಾರ್ಥಿಗಳಿಗೆ ಯಜ್ಞೋಪವೀತ ತೆಗೆಯುವಂತೆ ಹೇಳುವ ಮೂಲಕ ಭಾರತೀಯ ಸಂಸ್ಕೃತಿ ಮತ್ತು ಬ್ರಾಹ್ಮಣರ ಸಂಪ್ರದಾಯಕ್ಕೆ ಅವಮಾನ ಎಸಗಿದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಜೊತೆಗೆ ಪರೀಕ್ಷೆ ತಪ್ಪಿದ ವಿದ್ಯಾರ್ಥಿಗೆ ಮರು ಪರೀಕ್ಷೆ ಅವಕಾಶ ಕಲ್ಪಿಸಬೇಕೆಂದು ಬ್ರಾಹ್ಮಣ ಮಹಾಸಭಾ ಆಗ್ರಹಿಸಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ರಾಹ್ಮಣ ಮಹಾಸಭಾ ಜಿಲ್ಲಾಧ್ಯಕ್ಷ ನಾಗಭೂಷಣ್ ರಾವ್ ಅವರು, ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ನಡೆದ ಘಟನೆಗಳು ಅತ್ಯಂತ ಹೇಯ ಕೃತ್ಯಗಳಾಗಿವೆ. ಯಜ್ಞೋಪವೀತ ಎಂಬುದು ಬ್ರಾಹ್ಮಣರಿಗೆ ಪವಿತ್ರವಾದುದಾಗಿದ್ದು ಇದನ್ನು ಕತ್ತರಿಸಿ ಕಸದ ಬುಟ್ಟಿಗೆ ಹಾಕುವ ಮೂಲಕ ಭಾರತೀಯ ಸಂಸ್ಕೃತಿ ಮತ್ತು ಬ್ರಾಹ್ಮಣರ ಆಚಾರ ವಿಚಾರಗಳಿಗೆ ಅವಮಾನ ಎಸಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. CET ಪರೀಕ್ಷೆ ಬರೆಯಲು ಹೋದ ವಿದ್ಯಾರ್ಥಿಗಳ ಜನಿವಾರ ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದಿರುವ ಮತ್ತು ಜನಿವಾರ ತೆಗೆಯದೆ ಪರೀಕ್ಷೆ ಬರೆಯಲು ಅನುಮತಿ ನೀಡುವುದಿಲ್ಲ ಎಂದು ಹೇಳುವ ಮೂಲಕ ಒಂದು ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಹಾಗಾಗಿ ಈ ಕೃತ್ಯ ಎಸಗಿದ ಅಧಿಕಾರಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವ ಜೊತೆಗೆ ಗಣಿತ ಪರೀಕ್ಷೆ ತಪ್ಪಿಸಿರುವ ವಿದ್ಯಾರ್ಥಿಗೆ ಮರು ಪರೀಕ್ಷೆ ನೀಡುವ ಮೂಲಕ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಈ ಒಂದು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಏನು ನಾವು ಷೋಡಶೋಪಚಾರ ಮಾಡ್ತೀವಿ, ಅದರಲ್ಲಿ ಮುಖ್ಯವಾಗಿ ಯಜ್ಞೋಪವೀತ ಅನ್ನೋ ಒಂದು, ಆ ಯಜ್ಞೋಪವೀತ ಅಂದರೆ ಜನಿವಾರವನ್ನು ಅಪಮಾನಗೊಳಿಸಿ ಅದನ್ನು ತೆಗೆಸಿ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿರೋದು ತುಂಬ ಖಂಡನೀಯ, ದುರಾದೃಷ್ಟವಾದ ವಿಷಯ. ಈ ಬಗ್ಗೆ ಖಂಡನಿಸಕ್ಕೆ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅದೇ ರೀತಿ ಏನು ಇವತ್ತು ಜನಗಣತಿ ರಾಜ್ಯ ಸರ್ಕಾರ ಜನಗಣತಿ ಮಾಡಿದೆಯೋ ಅದು ಅದೇ ಈ CETಯಲ್ಲಿ ಏನು ಆ ವಿದ್ಯಾರ್ಥಿಗೆ ಅನ್ಯಾಯ ಆಗಿದೆಯೋ ಆ ಅನ್ಯಾಯನ ಸರಿಪಡಿಸ್ಬೇಕು. ಆ CET ಎಕ್ಸಾಮ್ ಬರೆಯೋಕ್ಕೆ ಆಗಿಲ್ಲ ಅಂತ ಗೊತ್ತಾಯಿತು, ಆ ವಿದ್ಯಾರ್ಥಿ CET ಎಕ್ಸಾಮ್ ಬರೀಬೇಕು. ಈ ರೀತಿ ಮತ್ತೆ ಮುಂದುವರೆದ ನಾವು ಉಗ್ರ ಹೋರಾಟ ಮಾಡೋಕ್ಕೆ ಕೂಡ ನಾವು ತಯಾರಾಗಿದ್ದೀವಿ ಅಂತ ತಮ್ಮ ಮೂಲಕ ಇಡೀ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಬ್ರಾಹ್ಮಣ ಮಹಾಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿ ಪ್ರಕಾಶ್ ಮಾತನಾಡಿ, ಬೀದರ್ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ CET ಪರೀಕ್ಷೆ ವೇಳೆ ಯಜ್ಞೋಪವೀತಕ್ಕೆ ಅಪಮಾನ ಎಸಗಿದ್ದಾರೆ. ಇದು ಖಂಡನೀಯ. ಯಾವುದೇ ಧರ್ಮ ಅಥವಾ ಜಾತಿಯರು ತಮ್ಮ ಆಚಾರ ವಿಚಾರಗಳನ್ನು ಪಾಲಿಸಲು ಸಂವಿಧಾನದಲ್ಲಿಯೇ ಅವಕಾಶ ನೀಡಲಾಗಿದೆ. ಆದರೂ ಅಧಿಕಾರಿಗಳು ಪರೀಕ್ಷೆ ಬರೆಯಲು ಅನುಮತಿ ನೀಡದೆ ಜನಿವಾರಕ್ಕೆ ಅವಮಾನ ಮಾಡಿದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಇನ್ನು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್, ಈಶ್ವರ ಖಂಡ್ರೆ ಸೇರಿದಂತೆ ಹಲವು ಸಚಿವರು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮದ ಭರವಸೆ ನೀಡಿದ್ದಾರೆ. ಆದರೆ ಈವರೆಗೂ ಕ್ರಮ ಜರುಗಿಸಿಲ್ಲ. ಅಲ್ಲದೆ 2 ಪರೀಕ್ಷೆ ಬರೆದು ಗಣಿತ ಪರೀಕ್ಷೆ ತಪ್ಪಿರುವ ವಿದ್ಯಾರ್ಥಿಗೆ ಕೂಡಲೇ ಮರು ಪರೀಕ್ಷೆಗೆ ಅವಕಾಶ ಕಲ್ಪಿಸಬೇಕು. ಮುಂದೆ ಈ ರೀತಿ ಆಗದಂತೆ ಎಚ್ಚರ ವಹಿಸಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಜಾತಿ ಸಮೀಕ್ಷೆಯಲ್ಲಿಯೂ ಬ್ರಾಹ್ಮಣ ಸಮುದಾಯಕ್ಕೆ ತೀರದ ಅನ್ಯಾಯ ಎಸಗಲಾಗಿದೆ ಎಂದು ಅವರು ಆರೋಪಿಸಿದರು. ಪ್ರಸ್ತುತ ಬ್ರಾಹ್ಮಣ ಸಮುದಾಯ ಆಂತರಿಕ ಸಮೀಕ್ಷೆಯಂತೆ ರಾಜ್ಯದಲ್ಲಿ 45 ಲಕ್ಷ ಇದ್ದು, ಪ್ರಸ್ತುತ ಕಾಂತರಾಜು ಆಯೋಗದ ವರದಿ ನೀಡಿರುವ ಸಮೀಕ್ಷೆಯಲ್ಲಿ ಕೇವಲ 17 ಲಕ್ಷ ಮಾತ್ರ ತೋರಿಸಿದ್ದಾರೆ. ಈ ಲೆಕ್ಕ ತಪ್ಪಾಗಿದೆ. ಮರು ಸಮೀಕ್ಷೆ ನಡೆಸಬೇಕು. ಮರು ಸಮೀಕ್ಷೆಗೆ ಸರ್ಕಾರ ಸ್ಪಂದಿಸದಿದ್ದರೆ ಬ್ರಾಹ್ಮಣ ಮಹಾಸಭಾದಿಂದ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಅವರು ನೀಡಿದರು. ಅಲ್ಲದೆ ನೊಂದ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿಕೊಡಲು ಆಗ್ರಹಿಸಿ ಮತ್ತು ಜಾತಿ ಸಮೀಕ್ಷೆ ಮತ್ತೊಮ್ಮೆ ನಡೆಸಲು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಅವರಿಗೆ ಬ್ರಾಹ್ಮಣ ಮಹಾಸಭಾದಿಂದ ಮನವಿ ಸಲ್ಲಿಸಲಾಯಿತು. ಇದು ಸರ್ವೆ ಜನಗಣತಿ ನಡೆಸಿದಾಗ ಉದಾಹರಣೆ ಹೇಳ್ಬಿಟ್ಟು ಬೇಗ ಮುಗಿಸ್ತೀವಿ. ಒಂದು ಅಪಾರ್ಟ್ಮೆಂಟ್ ಇದೆ, ಒಂದು 1000 ಅಪಾರ್ಟ್ಮೆಂಟ್ ಅಂದರೆ ಯಾವ ಅಧಿಕಾರಿನೂ 1000 ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಜನಗಣತಿ ಮಾಡಿರ್ತಕ್ಕಂಥದ್ದಲ್ಲ. ಇದು ನಮ್ಮ ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಸಮುದಾಯರಿಗೂ ಮೋಸ ಆಗಿದೆ ಇದರಲ್ಲಿ.
1000 ಅಪಾರ್ಟ್ಮೆಂಟ್ಗೆ ಹೋಗಿ ಒಬ್ಬರು ಯಾವ ಜಾತಿಯ ಸಂಬಂಧಪಟ್ಟರನ್ನ ಸಮೀಕ್ಷೆ ಮಾಡಬೇಕು ಅಂದರೆ ತುಂಬ ಅದು ತಮಾಷೆ ವಿಷಯ ಅಲ್ಲ. ಅದರಲ್ಲಿ ಬರೀ 15-20% ಮಾತ್ರ ಸಮೀಕ್ಷೆ ಮಾಡಿದ್ದಾರೆ. ಈ ಎಲ್ಲ ಲೆಕ್ಕಗಳು ತಪ್ಪಾಗಿದೆ. ಇದು ನಮ್ಮ ಸಮುದಾಯ ಜೊತೆಗೆ ಬೇರೆ ಸಮುದಾಯಕ್ಕೂ ಇದು ತುಂಬ ಅನಾನುಕೂಲ ಆಗಿದೆ. ದಯವಿಟ್ಟು ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದಿಷ್ಟೇ, ಹೊಸದಾಗಿ ಜನಗಣತಿ ಮಾಡಿ ಸರಿಯಾಗಿರತಕ್ಕಂಥ ಒಂದು ಜಾತಿ ಗಣತಿನ ಬಿಡುಗಡೆ ಮಾಡಲಿ ಅನ್ನತಕ್ಕಂಥದ್ದು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಒತ್ತಾಯ ಮಾಡೋದಕ್ಕೆ ಇಷ್ಟಪಡ್ತೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ಕೆಪಿ ನವಮೋಹನ್, ಕಾರ್ಯದರ್ಶಿ ರಮೇಶ್, ಖಜಾಂಚಿ ರಾಘವೇಂದ್ರ ರಾವ್, ಅನುಪಮಾ, ಶ್ರೀಕಾಂತ್, ರಘುವೀರ್ ಶರ್ಮಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. 2 ಬಾರಿ ಸೋತಿರಬಹುದು. ಚಿಂತಾಮಣಿ ಕ್ಷೇತ್ರ ಅಭಿವೃದ್ಧಿಪಡಿಸುವುದು ನನ್ನ ಕನಸು. ಯಾವುದು ಸಾಧ್ಯ ಆಗುವುದಿಲ್ಲವೋ ಅದನ್ನು ಸಾಧನೆ ಮಾಡುವುದು ದೇವರ ಆಶೀರ್ವಾದ ಇದ್ದರೆ ಮಾತ್ರ ಸಾಧ್ಯ. ಇದೆಲ್ಲ ಮಾಡಬೇಕಾದರೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮತ್ತು ಯಶಸ್ಸಿಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ನಗರದ ಕೋಲಾರ ರಸ್ತೆಯ ಅರಳಿಕಟ್ಟೆ ಪಕ್ಕದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತಾಲೂಕು ಆಡಳಿತ ಮತ್ತು ಪೌರಾಡಳಿತ ಇಲಾಖೆ ಆಶ್ರಯದಲ್ಲಿ ವಿವಿಧ ಯೋಜನೆಗಳ 31.45 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಅಲ್ಲದೆ ವಿವಿಧ ಫಲಾನುಭವಿಗಳಿಗೆ ಪರಿಕರಗಳನ್ನು ವಿತರಿಸಿ ಮಾತನಾಡಿದ ಅವರು, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ 10 ವರ್ಷದ ಅವಧಿಯಲ್ಲಿ 100 ಕೋಟಿ ಅನುದಾನ ತಂದು ನಗರದ ಅಭಿವೃದ್ಧಿ ಪಡಿಸುವುದಾಗಿ ಹೇಳಿದರು. ಆದರೆ 1 ರೂಪಾಯಿ ಅನುದಾನವೂ ತರಲಿಲ್ಲ ಎಂದು ಲೇವಡಿ ಮಾಡಿದರು. ಈ ಹಿಂದೆ ನಾನು ಶಾಸಕನಾಗಿದ್ದ ವೇಳೆ ನಗರದ ಅಭಿವೃದ್ಧಿಗಾಗಿ ತಯಾರು ಮಾಡಿದ್ದ ನೀಲನಕ್ಷೆ ಮತ್ತು ನಾನು ತಂದ ಅನುದಾನವನ್ನು ಮಾತ್ರ ಬಳಸುವಲ್ಲಿ ಯಶಸ್ವಿಯಾದ ಮಾಜಿ ಶಾಸಕರು ನಗರದ ಅಭಿವೃದ್ಧಿಗೆ ಏನು ತರಲಿಲ್ಲ ಎಂದರು. ಆಗ ಮಾಡಿದ್ದ ಎಲ್ಲ ರಸ್ತೆಗಳು ಹಾಳಾಗಿವೆ. ಏನು ಮಾಡಿದರೂ ಅವರು ಒಳ್ಳೆಯವರು. ನಾನು 4 ಜನಕ್ಕೆ ಉಪಯೋಗವಾಗುವ ಅಭಿವೃದ್ಧಿ ಕೆಲಸ ಮಾಡಿದರೆ ನಾನು ಕೆಟ್ಟವನಾ ಎಂದು ಸಚಿವರು ಪ್ರಶ್ನಿಸಿದರು. ಚಿಂತಾಮಣಿ ಮಾತ್ರವಲ್ಲ, ಇಡೀ ಜಿಲ್ಲೆ ಅಭಿವೃದ್ಧಿ ಪಡಿಸುವ ಕನಸು ಕಂಡಿದ್ದೇನೆ. ಈಗಾಗಲೇ ಶಿಡ್ಲಘಟ್ಟಕ್ಕೆ 30 ಕೋಟಿ, ಚಿಕ್ಕಬಳ್ಳಾಪುರ ನಗರಕ್ಕೆ 30 ಕೋಟಿ ಅನುದಾನ ಮಂಜೂರು ಆಗಲು ಯೋಜನೆ ತಯಾರಿಸಿದ್ದೇನೆ ಎಂದರು. 100 ಕೋಟಿಗಳ ಯೋಜನೆ ತಯಾರು ಮಾಡಿಬಿಟ್ಟಿದ್ದೀವಿ ಚಿಂತಾಮಣಿಗೆ ಅಂತ ಹೇಳುವಂತ ಕೆಲಸ ಆಯ್ತು. ಎಷ್ಟು ಸಮಯ ಆಗಿತ್ತು ಅದಕ್ಕೆ? ಯಾರ ಯೋಜನೆ ತಯಾರು ಮಾಡೋದಕ್ಕೆ ಕಾರ್ಯಾದೇಶ ಯಾರು ಕೊಟ್ಟಿದ್ದವು? ಎಷ್ಟು ಬಡಾವಣೆಗಳ ಎಲ್ಲ ಇಡೀ ನಗರದ ಹೊಸ ಬಡಾವಣೆಗಳ ಕೂಡ ಅಲ್ಲಿ ಕೂಡ ಯುಜಿಡಿ ಆಗ್ಬೇಕು, ಅಲ್ಲೂ ರಸ್ತೆಗಳಾಗ್ಬೇಕು, ಅಲ್ಲಿ ಚರಂಡಿ ಆಗ್ಬೇಕು. ನಾಳೆ ಮನೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ಎತ್ತರ ಮನೆ ನಿರ್ಮಾಣ ಮಾಡಿದ್ರೆ ಅವ್ರ ಮನೆಗೆ ಹತ್ತೋದಕ್ಕೆ ಆ ಒಂದು ಸ್ಲೋಪ್ ಆಗ್ತಾರಲ್ಲ, ಒಂದು ಡ್ರೈವೇ, ಅದು ನಾಳೆ ರಸ್ತೆ ಬಂದ್ರೆ ಈಗ ಇರುವಂತ ರಸ್ತೆಗಳು 20 ಅಡಿ ಇದೆ. ಈ ರೀತಿ ಆಗ್ಬಾರ್ದು. ಒಳಚರಂಡಿ ಆದ್ರೆ ನಾಳೆ ರೋಡ್ ಲೆವೆಲ್ ಫಿಕ್ಸ್ ಆಗುತ್ತೆ. ಅದ್ರ ಅನುಗುಣವಾಗಿ ಅವ್ರು ಬಿಲ್ಡಿಂಗ್ ಕಟ್ಟಕ್ಕಾಗತ್ತೆ ಅಂತೇಳಿ ನಾವು ಎಲ್ಲ ನಗರದ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಪ್ರದೇಶ, ನಗರ ಸಭೆಯಲ್ಲಿ ಯಾರು ಅದು ರೆವಿನ್ಯೂ ಲೇಔಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವ್ಯಾವ್ದು ಖಾತೆ ಆಗಿತ್ತು ಅದನ್ನೆಲ್ಲ ನಾನು ಸುಮಾರು 1.5 ವರ್ಷ ನಾವು ಅವ್ರಿಗೆ ಅಧ್ಯಯನ ಮಾಡಿಸಿ ಆ 100 ಕೋಟಿಗಳ ಯೋಜನೆ ತಯಾರು ಮಾಡಿದ್ವಿ. ನಗರದ ನಕ್ಕುಂದಿಕೆರೆ, ಕನ್ನಂಪಲ್ಲಿ, ಗೋಪಸಂದ್ರ ಸೇರಿದಂತೆ ನಗರದ ವಿವಿಧ ಭಾಗದ ಕೆರೆಗಳು ಅಭಿವೃದ್ಧಿಪಡಿಸಲು 80 ಕೋಟಿ ವೆಚ್ಚದಲ್ಲಿ ಯೋಜನೆ ತಯಾರಿಸಲಾಗಿದೆ. ನಗರಾಭಿವೃದ್ಧಿ ಸಚಿವ ಸುರೇಶ್ ಅವರಲ್ಲಿ ಮನವಿ ಮಾಡಲಾಗಿದೆ. ತಪ್ಪಿದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ತರಲು ಪ್ರಯತ್ನಿಸಿದ್ದೇನೆ. ಭಕ್ತರಹಳ್ಳಿ ಅರಸೀಕೆರೆ ಕುಡಿಯುವ ನೀರು ಕೆರೆ ಸಾಮರ್ಥ್ಯ ಹೆಚ್ಚಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು. 1993-94ರಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿ ಶಾಸಕನಾಗಿದ್ದ ನಮ್ಮ ತಂದೆ ಚೌಡರೆಡ್ಡಿ ಅವರ ಕನಸು ಜನರಿಗೆ ಅನುಕೂಲವಾಗುವ ದೊಡ್ಡ ಆಸ್ಪತ್ರೆ ನಿರ್ಮಿಸುವುದಾಗಿತ್ತು. ಆ ಕನಸನ್ನು ನನಸು ಮಾಡಲು ನಗರದ ಹೃದಯ ಭಾಗದಲ್ಲಿರುವ ನಗರಸಭೆಗೆ ಸೇರಿದ ಹಳೆ ತಾಲೂಕು ಕಚೇರಿ, ಡಿವೈಎಸ್ಪಿ ಕಚೇರಿ ಸ್ಥಳದಲ್ಲಿ ವಿಶಾಲವಾದ ಜಾಗದಲ್ಲಿ 16 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದ ಕಟ್ಟಡ ನಿರ್ಮಿಸಿ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರನ್ನು ನೇಮಿಸಿ
ಎಲ್ಲಾ ರೀತಿಯ ಯಂತ್ರೋಪಕರಣಗಳನ್ನು ಇಡಬೇಕೆಂದು ಪಣ ತೊಟ್ಟಿದ್ದೇನೆ. 1.5 ವರ್ಷದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡ ನಿರ್ಮಿಸುವುದಾಗಿ ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ನಗರಸಭಾ ಅಧ್ಯಕ್ಷ ಆರ್ ಜಗನ್ನಾಥ್, ಉಪಾಧ್ಯಕ್ಷೆ ರಾಣಿಯಮ್ಮ, ತಹಸೀಲ್ದಾರ್ ಸುದರ್ಶನ್ ಯಾದವ್, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ನಗರಸಭೆ ಸದಸ್ಯರಾದ ಹರೀಶ್, ರಾಜಾಚಾರಿ ಈ ಸಂದರ್ಭದಲ್ಲಿ ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ: MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ. ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ, ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ: ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಎರಡ್ 2025 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುಯಲ್ ಕ್ಯಾಂಪ್. ಫುಟ್ಬಾಲ್ ಕ್ಯಾಂಪ್ಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿಗಳು ಆರಂಭ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಿಗ್ಗೆ 6:30ರಿಂದ 8 ಗಂಟೆ ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ P. ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಜಮೀನಿನ ಅಧಿಕೃತ ದಾಖಲೆ ಹಾಗೂ ಆಸ್ತಿಗಳ ಮೂಲಕ ನಡೆಸುವ ವಹಿವಾಟುಗಳಿಗೆ ಗ್ರಾಮ ಠಾಣಾ ವ್ಯಾಪ್ತಿಯ ಹೊರಗಿನ ನಾಗರಿಕರಿಗೆ ಈ ಖಾತಾದಿಂದ ಹೆಚ್ಚಿನ ಅನುಕೂಲವಾಗಲಿದ್ದು, ಸಾರ್ವಜನಿಕರು ಮಧ್ಯವರ್ತಿಗಳನ್ನು ನಂಬಿ ಮೋಸ ಹೋಗದೆ ಈ ಖಾತಾ ಅಭಿಯಾನದ ಮೂಲಕ ಅರ್ಜಿ ಸಲ್ಲಿಸಿ 30 ದಿನಗಳಲ್ಲಿ ಪಡೆಯಬಹುದಾಗಿದೆ ಎಂದು ಶಾಸಕ ಧೀರಜ್ ಮುನಿರಾಜು ಹೇಳಿದರು. 13ನೇ ವಾರ್ಡಿನ ಭುವನೇಶ್ವರಿ ನಗರದಲ್ಲಿ ನಗರಸಭೆಯಿಂದ ನಡೆದ ಈ ಖಾತಾ ಪತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು ಅವರು, ಏಪ್ರಿಲ್ 4ರಿಂದ ಪ್ರಾರಂಭವಾಗಿರುವ ಈ ಖಾತಾ ಅಭಿಯಾನದಲ್ಲಿ ಸರ್ಕಾರ ಸೂಚಿಸಿರುವ 5 ದಾಖಲಾತಿಗಳನ್ನು ಸಲ್ಲಿಸುವ ಮೂಲಕ 30 ದಿನಗಳಲ್ಲಿ ಈ ಖಾತೆಗಳನ್ನು ಪಡೆಯಬಹುದಾಗಿದೆ. ಇದಕ್ಕೆ ಯಾವುದೇ ಮಧ್ಯವರ್ತಿಗಳ ಮೊರೆ ಹೋಗಬೇಡಿ. ಎಷ್ಟೋ ಬಿ ಖಾತೆಯ ಆಸ್ತಿಗಳಿಗೆ ದಾಖಲೆಗಳು ಸಮರ್ಪಕವಾಗಿಲ್ಲದ ಕಾರಣ ಖಾತೆಗೆ ಒಳಪಡದೆ ದುಪ್ಪಟ್ಟು ತೆರಿಗೆ ಕಟ್ಟಬೇಕಾಗಿದೆ ಎಂದರು. ಅಂತಹ ಆಸ್ತಿಗಳು ಈ ಖಾತೆ ಮಾಡಿಸಿಕೊಂಡರೆ ಮಾಮೂಲಿನಂತೆ ತೆರಿಗೆ ಕಟ್ಟಿದರೆ ಸಾಕು. ಆಸ್ತಿಯ ಮೇಲಿನ ಸಾಲ, ಮಾರಾಟ ಮೊದಲಾದ ಸಂದರ್ಭದಲ್ಲಿ ಈ ಖಾತೆಯ ಅವಶ್ಯಕತೆ ಇರುತ್ತದೆ. ಭೂಮಿ ಬೆಲೆ ಚಿನ್ನದಂತಾಗಿದ್ದು ಆಸ್ತಿಗಳನ್ನು ಇಂದು ಮಾರುವುದು ಸುಲಭ, ಆದರೆ ಮತ್ತೆ ಪಡೆಯಬೇಕಾದರೆ ಕಷ್ಟ ಸಾಧ್ಯವಿದೆ. ಆದ್ದರಿಂದ ಯಾರೂ ಆಸ್ತಿಗಳನ್ನು ಮಾರಾಟ ಮಾಡದೆ ಉಳಿಸಿಕೊಂಡು ಸಕಾಲಕ್ಕೆ ಆಸ್ತಿ ತೆರಿಗೆ ಪಾವತಿ ಮಾಡುವಂತೆ ಕಿವಿ ಮಾತು ಹೇಳಿದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಬೀದರ್ ನಗರದ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ಬರೆಯಲು ಬಂದ ಬ್ರಾಹ್ಮಣ ವಿದ್ಯಾರ್ಥಿ ಶುಚಿವೃತ ಕುಲಕರ್ಣಿಗೆ ಶಾಲಾ ಆಡಳಿತ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಜಾತಿ ನಿಂದನೆ, ಧರ್ಮ ನಿಂದನೆ ಮಾಡಿ ವಿದ್ಯಾರ್ಥಿ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ್ದು, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬೀದರ್ನಲ್ಲಿ ಬ್ರಾಹ್ಮಣ ಸಮಾಜದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿದ ಬ್ರಾಹ್ಮಣ ಸಮುದಾಯದವರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ನಡೆದ ಪ್ರತಿಭಟನೆಗೆ ವಿಶ್ವಕರ್ಮ ಸಮಾಜ, ಎಬಿವಿಪಿ, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳು ಸಾಥ್ ನೀಡಿದವು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ವಿದ್ಯಾರ್ಥಿಗೆ ಸಿಇಟಿ ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕು. ಉತ್ತಮ ಇಂಜಿನಿಯರಿಂಗ್ ಪ್ರವೇಶಕ್ಕೆ ಅವಕಾಶ ನೀಡಿ ಆತನ ಖರ್ಚು ವೆಚ್ಚ ಸರ್ಕಾರ ಭರಿಸಬೇಕೆಂದು ಆಗ್ರಹಿಸಿದರು. ಜನಿವಾರ ತೆಗೆಯದ ಕಾರಣ, ಸಿಇಟಿ ಪರೀಕ್ಷೆಗೆ ಅವಕಾಶ ನೀಡದ ಕಾರಣ ಗಣಿತ ಪರೀಕ್ಷೆ ಬರೆಯದೆ ವಿದ್ಯಾರ್ಥಿ ಶುಚಿವೃತ ಕುಲಕರ್ಣಿ ಮುಂದಿನ ಇಂಜಿನಿಯರಿಂಗ್ ಶಿಕ್ಷಣದ ಕನಸು ನುಚ್ಚುನೂರಾಗಿದೆ. ಕಷ್ಟಪಟ್ಟು ಸಾಲ ಮಾಡಿ ಮಗನನ್ನು ಓದಿಸಿದ ಪಾಲಕರು ಈ ಘಟನೆಯಿಂದ ಆಘಾತಕ್ಕೆ ಒಳಗಾಗಿದ್ದಾರೆ. ಆಗಿರೋ ಅನ್ಯಾಯ ನಮ್ಮ ಸರ್ಕಾರ ಎಚ್ಚರಿಕೆಯನ್ನು ತಗೊಂಡು ನಮ್ಮ ಆಗಿರೋ ಅನ್ಯಾಯನ ಸರಿಪಡಿಸಿ ಆ ಹುಡುಗನಿಗೆ ನ್ಯಾಯವನ್ನು ಒದಗಿಸಬೇಕು. ಆ ಹುಡುಗನಿಗೆ ಸಿಇಟಿಯನ್ನು ಮಾಡಬೇಕು ಅಥವಾ ಎಲ್ಲಾದರೂ ಒಂದು ಒಳ್ಳೆ ಕಾಲೇಜಿನಲ್ಲಿ ಸರ್ಕಾರ ಅವನಿಗೆ ಅಡ್ಮಿಷನ್ ಕೊಟ್ಟು ಆ ಏನು ಫೀಸ್ ಇರ್ತದೆ ಸರ್ಕಾರವನ್ನೇ ಭರಿಸಬೇಕು. ಆ ಹುಡುಗನ ಜೊತೆ ಆಗಿದ ಚೆಲ್ಲಾಟವನ್ನು ಆ ಸರ್ಕಾರವನ್ನು ಪೂರ್ಣ ಭರಿಸಬೇಕು. ಇದಕ್ಕೆ ಪೂರ್ಣ ರಾಜ್ಯ ಸರ್ಕಾರ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೊಣೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಆ ಬಡ ಬ್ರಾಹ್ಮಣ ಅವರ ತಾಯಿ ತಂದೆ ಅವ್ರ ಮೇಲೆ ಏನು ಭರವಸೆ ಇಟ್ಕೊಂಡು ಕುಂತಿದಾರ, ಆ ಭರವಸೆ ನುಚ್ಚು ನೂರಾಗಿದೆ. ಆ ಹುಡುಗ ಅಳ್ತಾ ಕೂತಿದ್ದಾರೆ ಮನೆಯವರೆಲ್ಲ. ಅದಕ್ಕೆ ನೇರ ಹೊಣೆ ಯಾರು? ನಾನು ಉಸ್ತುವಾರಿ ಸಚಿವರಿಗೆ ಮಾತಾಡಿದಾಗ ಅವರು ಭರವಸೆ ಕೊಟ್ಟರು, ಒಂದು 24 ತಾಸಿನಲ್ಲಿ ಅದನ್ನು ಸರಿಪಡಿಸ್ತೇವೆ ಅಂತೇಳಿ. ಇನ್ನೂ ಅದನ್ನು ಸರಿಪಡಿಸಿಲ್ಲ. ಅದಕ್ಕೆ ನಮಗೆ ಸರ್ಕಾರ ಅದಕ್ಕೆ ಆದೇಶ ಹೊರಡಿಸಿ ಆ ಹುಡುಗನಿಗೆ ಸಿಇಟಿ ಮಾಡಬೇಕು. ಸಿಇಟಿ ಮಾಡಿ ಆ ಹುಡುಗನ ಭವಿಷ್ಯವನ್ನು ಉಜ್ವಲ ಮಾಡಬೇಕಂತೇಳಿ ಈ ನಮ್ಮ ಬ್ರಾಹ್ಮಣ ಮಹಾಸಂಘದಿಂದ ನಾವು ಸರ್ಕಾರಕ್ಕೆ ಮನವಿಯನ್ನು ಧರ್ಮದ್ರೋಹಿ ಮತಾಂಬ ದುಷ್ಟರಿಂದ ವಿದ್ಯಾರ್ಥಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಇನ್ನು ವಿದ್ಯಾರ್ಥಿ ಭವಿಷ್ಯದ ದೃಷ್ಟಿಯಿಂದ ಆದಷ್ಟು ಬೇಗ ನೊಂದ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಲು ಕ್ರಮ ಕೈಗೊಳ್ಳಬೇಕು. ಅಮಾನವೀಯ ಕೃತ್ಯ ಮಾಡಿ ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಕಾರಣರಾಗಿದ್ದವರ ವಿರುದ್ಧ ಕೂಡಲೇ ಕಠಿಣ ಕ್ರಮ ಜರುಗಿಸಬೇಕು. ಎಲ್ಲರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕೆಲಸದಿಂದ ವಜಾಗೊಳಿಸಿ ಜಿಲ್ಲೆಯಿಂದ ಕಡಿಪಾರು ಮಾಡಬೇಕು.
ಯಾರ ನಿರ್ದೇಶನದ ಮೇರೆಗೆ ಹೀಗೆ ಮಾಡಿದ್ದಾರೆ, ಇದರ ಹಿಂದೆ ಯಾರಿದ್ದಾರೆ ಎಂಬ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಂಶ ಸಾರ್ವಜನಿಕರ ಮುಂದಿಡಬೇಕು ಬ್ರಾಹ್ಮಣ ಮಹಾಸಭಾ ಒತ್ತಾಯ ಮಾಡಿತು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಶ್ರೀ ಕ್ಷೇತ್ರ ಕೈವಾರದ ಯೋಗಿ ನಾರಾಯಣ ಯತೀಂದ್ರರು ಮಹಾ ತಪಸ್ವಿಗಳು ಕಾಲಜ್ಞಾನಿ ಕತ್ರರು ಆದ ಸದ್ಗುರು ಶ್ರೀ ಯೋಗಿನಾರಾಯಣ ವರಕವಿಗಳ ಜಯಂತ್ಯೋತ್ಸವ ಬಾಗೇಪಲ್ಲಿಯಲ್ಲಿ ಇಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಬಾಗೇಪಲ್ಲಿಯಲ್ಲಿ ಇಂದು ಯೋಗಿನಾರಾಯಣ ಯತೀಂದ್ರರ ಜಯಂತ್ಯೋತ್ಸವ ಆಯೋಜಿಸಲಾಗಿತ್ತು. ಭಜನಾ ತಂಡ ನ್ಯಾಷನಲ್ ಕಾಲೇಜಿನಿಂದ ಶ್ರೀ ಸೂರ್ಯ ಕನ್ವೆನ್ಷನ್ ಹಾಲ್ವರೆಗೆ ಸಂಕೀರ್ತನಾ ಪಾದಯಾತ್ರೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಭಾವಚಿತ್ರವನ್ನು ಹೂವಿನ ಪಲ್ಲಕ್ಕಿಯಲ್ಲಿಟ್ಟು ಸರ್ವಾಲಂಕಾರ ಮಾಡಲಾಗಿತ್ತು. ಮಂಗಳಾರತಿಯೊಂದಿಗೆ ಪಾದಯಾತ್ರೆ ಪ್ರಾರಂಭವಾಯಿತು. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ಹಾಗೂ ಸುತ್ತಮುತ್ತಲ ತಾಲೂಕುಗಳ ತಾತಯ್ಯನವರ ಭಜನಾ ಭಕ್ತ ವೃಂದ ತಾತಯ್ಯನವರ ಕೀರ್ತನೆಗಳನ್ನು ಹಾಡುತ್ತಾ ಮುಖ್ಯ ರಸ್ತೆಯಲ್ಲಿ ತೆರಳಿದರು. ಭಕ್ತಿಯ ಕೀರ್ತನೆಗಳಿಂದ ಮಿಂದೇಳುತ್ತಿದ್ದ ಭಕ್ತರಿಗೆ ಉರಿಬಿಸಿಲಿನ ಶಾಖ ತಟ್ಟದೇ ಇದ್ದುದು ವಿಶೇಷವಾಗಿತ್ತು. ಸರಿಸುಮಾರು 3 ಕಿಲೋಮೀಟರ್ ದೂರ ಸಂಕೀರ್ತನಾ ಪಾದಯಾತ್ರೆ ನಡೆಯಿತು. ನಂತರ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ತಾತಯ್ಯನವರ ಮೂಲ ವಿಗ್ರಹವನ್ನು ಕೈವಾರ ಮಠದಿಂದ ತಂದು ಪೀಠದಲ್ಲಿ ಆಸೀನ ಮಾಡಿ ವಿಶೇಷವಾದ ಪಂಚಾಮೃತ ಹಾಗೂ ಮಂಗಳ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಯಿತು. ನಂತರ ಧರ್ಮಾಧಿಕಾರಿ ಆತ್ಮಬೋಧ ಪ್ರವಚನ ನೀಡಿದರು. ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಡಾಕ್ಟರ್ MR ಜಯರಾಮ್ ಪ್ರವಚನ ನೀಡಿ ಮಾನವ ಜನ್ಮದ ಶ್ರೇಷ್ಠತೆ ಎಂತಹದ್ದು, ಶ್ರೇಷ್ಠತೆ ಹೇಗೆ ಕಾಪಾಡಿಕೊಳ್ಳಬೇಕು, ಮನುಷ್ಯರು ಮತ್ತು ಪ್ರಾಣಿಗಳಿಗಿರುವ ವ್ಯತ್ಯಾಸ, ವಿವೇಕದ ಬಗ್ಗೆ ತಿಳಿಸಿದರು. ತಾತಯ್ಯನವರು ಇದನ್ನೇ ಎರುಕ ಎಂದು ಕರೆದಿದ್ದರು. ಅದನ್ನು ಯಾವ ರೀತಿಯಾಗಿ ಕಂಡುಕೊಳ್ಳಬೇಕು ಎಂದರೆ ಅದಕ್ಕೆ ಗುರುವಿನ ಅವಶ್ಯಕತೆ ಇದೆ. ಸದ್ಗುರು ತಾತಯ್ಯ ಈ ಭಾಗದಲ್ಲಿ ಜನಿಸಿ ವಿಶ್ವಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ಅಂತಹ ತಾತಯ್ಯನವರಲ್ಲಿ ನಾವು ಭಕ್ತರಾಗಿ ಶರಣಾಗತಿಯಾಗಬೇಕು ಎಂದರು. ಇನ್ನು ಜಯಂತ್ಯೋತ್ಸವದಲ್ಲಿ ಮಾಜಿ ಶಾಸಕ ಎನ್ ಸಂಪಂಗಿ, ನರಸಿಂಹಪ್ಪ, BR ನರಸಿಂಹನಾಯ್ಡು, ವಿ ಮುನಿರಾಜು, ಕಲ್ಯಾಣ ಮಂಟಪದ ಮಾಲೀಕ ರೋಹಿಣಿ, ಭಾರ್ಗವ್, ರೂಪಾ ಎನ್, ತಿರುಮಲೇಶ್, ಶ್ರೀ ಕ್ಷೇತ್ರ ಕೈವಾರದ ವಿಶ್ವಸ್ತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಜಾತಿ ಜನಗಣತಿ ವರದಿಯಿಂದ ಯಾವುದೇ ಜನಾಂಗಕ್ಕೆ ಅನ್ಯಾಯ ಆಗದಂತೆ ರಾಜ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಒಳ ಮೀಸಲಾತಿ ಮತ್ತು ಜಾತಿ ಜನಗಣತಿಯಿಂದ ಯಾರಿಗೂ ಮೋಸ ಆಗುವುದಿಲ್ಲ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎನ್ ಸಂಪಂಗಿ ಭರವಸೆ ನೀಡಿದರು. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿಯಲ್ಲಿ ನಡೆದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ ಮಾಜಿ ಶಾಸಕ ಎನ್ ಸಂಪಂಗಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಭಿಮಾನಿಗಳು ಕಾರ್ಯಕರ್ತರೊಂದಿಗೆ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದರು. ನಂತರ ಮಾತನಾಡಿ ಜಾತಿ ಜನಗಣತಿ ಹಾಗೂ ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯಾದ್ಯಂತ ಪರ ವಿರೋಧ ಚರ್ಚೆಗಳು ನಡೆಯುತ್ತಿರುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಗಮನಕ್ಕೆ ಈಗಾಗಲೇ ವಿಷಯ ಹೋಗಿರುವುದರಿಂದ ಜಾತಿ ಜನಗಣತಿ ಕುರಿತು ಸುದೀರ್ಘ ಚರ್ಚೆಗಳು ನಡೆಯುತ್ತಿವೆ ಎಂದರು. ಜಾತಿ ಜನಗಣತಿ ವರದಿಯಲ್ಲಿ ಲೋಪ ಇದೆ ಎಂದು ಕೆಲ ಸಚಿವರು, ಶಾಸಕರು ಸಚಿವ ಸಂಪುಟದ ಸಭೆ ವೇಳೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ತಿಳಿಸಿದ್ದಾರೆ.
ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಯಾವ ಜನಾಂಗಕ್ಕೂ ಅನ್ಯಾಯ ಆಗದಂತೆ ರಾಜ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಎಂಬ ವಿಶ್ವಾಸ ಇದೆ ಎಂದರು. ಇವತ್ತು ಗಡಿದಿಮ್ಮ ದೇವಸ್ಥಾನದ ಆಶೀರ್ವಾದದಿಂದ ನಾನು ಕೂಡ 2 ಸಾರಿ ಶಾಸಕನಾಗಿದ್ದೆ. ನನ್ನ ಉದ್ದೇಶ ಏನಂದರೆ ಈ ಒಂದು ಬಾಗೇಪಲ್ಲಿ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಇದೇ ಥರ ವಿಜೃಂಭಣೆಯಾಗಿ ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ಅದರಲ್ಲೂ ಈ ಯಲ್ಲಂಪಲ್ಲಿಯಲ್ಲಿ ವಿಶೇಷವಾಗಿ ಈ ಜನ ಭಾಳ ಒಳ್ಳೆಯ ಜನ. ಆ ಜನ ಒಳ್ಳೆಯವರಾಗಿರೋದ್ರಿಂದಲೇ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇದೆ. ರಥೋತ್ಸವವನ್ನು ಕೂಡ ಚೆಂದಾಗಿ ನಡೆಸ್ತಾ ಇದ್ದಾರೆ. ಇಂಥ ಒಂದು ರಥೋತ್ಸವದ ದೇವರ ಆಶೀರ್ವಾದಕ್ಕೋಸ್ಕರ ನಾನು ಕೂಡ ಬಂದಿದ್ದೇನೆ. ಈ ಒಂದು ಭಾಗದಲ್ಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು. ಮಳೆ ಬೆಳೆ ಎಲ್ಲ ಯಾವುದೇ ಕಷ್ಟಗಳು ಕೂಡ ಇದ್ರೂ ಕೂಡ ದೂರವಾಗಿ ನಮ್ಮ ಜನ ಯಾವತ್ತೂ ಕೂಡ ಸುಖ ಸಂತೋಷದಿಂದ ಇರಬೇಕು ಅನ್ನೋಂಥ ಕಾರಣದಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ. ಬಾಗೇಪಲ್ಲಿ ಕ್ಷೇತ್ರದಿಂದ 2 ಬಾರಿ ಶಾಸಕನಾಗಿ ಆಯ್ಕೆಯಾದ ಸಮಯದಲ್ಲಿ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಾಡಿರುವುದರ ಜೊತೆಗೆ ದೇವಾಲಯಗಳ ನಿರ್ಮಾಣ, ಜೀರ್ಣೋದ್ಧಾರ ಕಾರ್ಯಗಳನ್ನು ನೆರವೇರಿಸಿದ್ದೇನೆ ಎಂದರು. ಇನ್ನು ಯಲ್ಲಂಪಲ್ಲಿ ಗ್ರಾಮದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಅಭಿವೃದ್ಧಿ ಜೊತೆಗೆ ರಥ ನಿರ್ಮಿಸಿಕೊಟ್ಟಿದ್ದೇನೆ. ಆದ್ದರಿಂದ ಯಲ್ಲಂಪಲ್ಲಿ ಗ್ರಾಮಸ್ಥರ ಆಹ್ವಾನದಂತೆ ಪ್ರತಿ ವರ್ಷ ನಡೆಯಲಿರುವ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತೇನೆ. ಯಲ್ಲಂಪಲ್ಲಿ ಗ್ರಾಮದಲ್ಲಿ ನಡೆಯುವ ಮಾದರಿಯಲ್ಲಿ ರಾಜ್ಯದ ಪ್ರತಿಯೊಂದು ದೇವಾಲಯದಲ್ಲಿ ನಿತ್ಯ ಪೂಜೆ, ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ನಡೆಯಬೇಕಾಗಿದೆ ಎಂದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮಾ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ
9036580952. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣ ಪೊಲೀಸ್ ಠಾಣೆ ಆವರಣದಲ್ಲಿ ವೃತ್ತ ನಿರೀಕ್ಷಕ ಶಿವಮಾದಯ್ಯ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸುಪ್ರೀತ್ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ಜನಸಂಪರ್ಕ ಸಭೆ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ವೃತ್ತ ನಿರೀಕ್ಷಕ ಶಿವಮಾದಯ್ಯ, ಅಕ್ರಮವಾಗಿ ನಡೆಯುತ್ತಿರುವ ಗಾಂಜಾ, ಮದ್ಯ, ಇಸ್ಪಿಟ್ ಮತ್ತು ವೇಶ್ಯವಾಟಿಕೆ ದಂಧೆಗಳಿಗೆ ಕಡಿವಾಣ ಹಾಕಲಾಗುವುದು. ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು. ಕಳ್ಳತನ ಪ್ರಕರಣಗಳನ್ನು ನಿಲ್ಲಿಸಲಾಗುವುದು ಎಂದು ತಿಳಿಸಿದರು. ಹಾಜರಿದ್ದ ಮುಖಂಡರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪೊಲೀಸರಿಗೆ ಮನವಿ ಮಾಡಿದರು. ಟೌನ್ ಪ್ರಭಾರ ಪಿಎಸ್ಐ ಸುಪ್ರೀತ್, ದಲಿತ ಮುಖಂಡ ನಟರಾಜ್ ಮಾಳಿಗೆ, ಸಿದ್ಧಾರ್ಥ್, ಬಾಲರಾಜು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಳೆದ 3 ವರ್ಷಗಳ ಹಿಂದೆ ಜಿಲ್ಲಾ ಪಂಚಾಯಿತಿನಿಂದ ನಿರ್ಮಾಣವಾಗಿರುವ ರಸ್ತೆಗೆ ಮುಳ್ಳು ಬೆಳೆದು, ರಸ್ತೆಯ ಎರಡೂ ಬದಿ ಮುಳ್ಳು ಗಿಡಗಳು ಬೆಳೆದು ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಹೆಡತಲೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯವಾಗಿದ್ದು, ಸಾರ್ವಜನಿಕರು ದಿನನಿತ್ಯ ಕೆಲಸಗಳಿಗೆ ತೆರಳುವ ವೇಳೆ ಮುಳ್ಳುಗಿಡಗಳು ಬೆಳೆದಿರುವುದರಿಂದ ರಸ್ತೆ ಕಾಣದಾಗಿದೆ. ರಸ್ತೆಯಲ್ಲಿ ಗುಂಡಿ ಬಿದ್ದು ಅಧ್ವಾನವಾಗಿದ್ದು, ರಸ್ತೆ ದುರಸ್ತಿ ಮಾಡಬೇಕಿದೆ. ಈ ಬಗ್ಗೆ ಸಂಬಂಧಪಟ್ಟಂತ ಇಲಾಖೆಯವರಿಗೆ ಮೌಖಿಕವಾಗಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಸಂಬಂಧಪಟ್ಟಂತ ಇಲಾಖೆಯವರು ಇತ್ತ ಗಮನ ಹರಿಸಿ ರಸ್ತೆ ಎರಡೂ ಬದಿಯ ಗಿಡಗಂಟು ತೆರವುಗೊಳಿಸಿ ಸವಾರರಿಗೆ ರಸ್ತೆ ಸುಗಮಗೊಳಿಸುವಂತೆ ಸಿಂಗಾರಿಪುರ ಗ್ರಾಮದ ಸುಂದರೇಶ್ ಆಗ್ರಹಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಸಮೀಪದ ಗುಮ್ಮನಹಳ್ಳಿಯಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವ ನಡೆಯಿತು. ಅಭಿಷೇಕ, ಹೂವಿನ ಅಲಂಕಾರ ಏರ್ಪಡಿಸಲಾಗಿತ್ತು. ಮಧ್ಯಾಹ್ನ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ, ಗ್ರಾಮದ ಭಜನೆ ಮಂಡಳಿಯಿಂದ ಭಜನೆ ಏರ್ಪಡಿಸಲಾಗಿತ್ತು. ಸುತ್ತಮುತ್ತಲ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮುದ್ದೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಇಂದು ಸಂಜೆ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಉತ್ಸವ ಪ್ರಮುಖ ಬೀದಿಗಳಲ್ಲಿ ನೆರವೇರಿಸಲಾಗುವುದು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈಶಾ ಆಡಳಿತ ಮಂಡಳಿ ವಿರುದ್ಧ ತಿರುಗಿ ಬಿದ್ದ ಸ್ಥಳೀಯರು, ಸರ್ಕಾರಿ ಜಮೀನು ನುಂಗಿ ರಸ್ತೆ ಮಾಡುತ್ತಿರುವುದಕ್ಕೆ ಆಕ್ರೋಶ, ಕೂಡಲೇ ರಸ್ತೆ ತೆರವುಗೊಳಿಸಲು ಒತ್ತಾಯಿಸಿ ಸ್ಥಳೀಯರ ಪ್ರತಿಭಟನೆ. ಜಾತಿ ಸಮೀಕ್ಷೆ ಅನುಷ್ಠಾನವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆ, ಕಾಂತರಾಜು ಆಯೋಗದ ವರದಿಯಲ್ಲಿ ಸತ್ಯಾಂಶವಿಲ್ಲ ಎಂದ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್. ಒಕ್ಕಲಿಗ ಸಮುದಾಯಕ್ಕೆ ಗಣತಿಯಲ್ಲಿ ಅನ್ಯಾಯ. ಯಜ್ಞೋಪವೀತಕ್ಕೆ ಅಪಮಾನ ಮಾಡಿದ ಅಧಿಕಾರಿಗಳು, ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮಕ್ಕೆ ಬ್ರಾಹ್ಮಣ ಮಹಾಸಭಾ ಆಗ್ರಹ. ಶಿವಮೊಗ್ಗ, ಬೀದರ್ನಲ್ಲಿ ನಡೆದ ಘಟನೆಗಳಿಗೆ ಬ್ರಾಹ್ಮಣರ ತೀವ್ರ ಖಂಡನೆ, ಮರುಪರೀಕ್ಷೆಗೆ ಅವಕಾಶ ನೀಡಲು ಆಗ್ರಹ. ಚಿಂತಾಮಣಿ ಕ್ಷೇತ್ರಕ್ಕೆ ಮಾಜಿ ಶಾಸಕರ ಕೊಡುಗೆ ಶೂನ್ಯ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. 2 ಬಾರಿ ಸೋತರೂ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ. ವಿವಿಧ ಅಭಿವೃದ್ಧಿಗೆ ಚಾಲನೆ ನೀಡಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್.
ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.